ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಮರ ತಾರಕಕ್ಕೇರಿದೆ. ಇತ್ತೀಚೆಗಷ್ಟೇ ಯುಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡಿತ್ತು. ರಷ್ಯಾದಲ್ಲಿನ ಆಯಿಲ್ ರಿಫೈನರಿಗಳನ್ನ ಗುರಿಯಾಗಿಸಿಕೊಂಡಿತ್ತು. ಅದಕ್ಕೆ ಪ್ರತೀಕಾರವಾಗಿ ರಷ್ಯಾ ಯುಕ್ರೇನ್ ರಾಜಧಾನಿ ನಗರದ ಮೇಲೆ ಬಲಿಷ್ಠ ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ದಾಳಿ ಮಾಡಿತ್ತು. ಆ ದಾಳಿಲಿ 22 ಮಂದಿ ಮೃತಪಟ್ಟಿದ್ರು. ಈಗ ಇದಕ್ಕೆ ಪ್ರತಿಯಾಗಿ ಯುಕ್ರೇನ್ ಮಾಸ್ಕೋ ನಗರದ ಮೇಲೆ 400ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ. ಅಲ್ಲಿ ಎಲ್ಲಾ ಡ್ರೋನ್ಗಳನ್ನ ಕೂಡ ನ್ಯೂಟ್ರಲೈಸ್ ಮಾಡಲಾಗಿದೆ ಅನ್ನೋ ಮಾಹಿತಿನ ಮಾಸ್ಕೋದ ಮೇಯರ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದ್ದ ಈ ಯುದ್ಧ ಮತ್ತೆ ಚುರುಕಾಗಿರೋದು ಯಾಕೆ? ಮಾಸ್ಕೋದ ಮೇಲಿನ ಅಟ್ಯಾಕ್ಗೆ ರಷ್ಯಾ ಹೇಗೆ ಪ್ರತೀಕಾರ ಹೇಳಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇಷ್ಟೊಂದು ದೀರ್ಘಕಾಲದ ಯುದ್ಧ ನಡೆದು ಅದಿನ್ನೇನು ಮುಗಿಯತ್ತೆ ಅಂದುಕೊಳ್ತಾ ಇರುವಾಗಲೇ ಮತ್ತೊಂದು ಸುತ್ತಿನ ತೀವ್ರ ದಾಳಿ ಶುರುವಾಗಿದೆ. ಈ ಬಾರಿ ಯುಕ್ರೇನ್ ಅಗ್ರೆಸಿವ್ ಆಗಿದ್ದು ರಷ್ಯಾದ ಆಯಿಲ್ ರಿಫೈನರಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಅದಕ್ಕಾಗಿ ಅವರು ಡ್ರೋನ್ಗಳ ಜೊತೆ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಕೂಡ ಬಳಸ್ತಾ ಇದ್ದಾರೆ. ಆದ್ರೆ ಅವರ ದಾಳಿಗಳಲ್ಲಿ ಅತಿ ಹೆಚ್ಚು ಯಶಸ್ಸನ್ನ ಕೊಡ್ತಾ ಇರೋದು ಮಾತ್ರ ಡ್ರೋನ್ಗಳ ಮೂಲಕ ನಡೆಸ್ತಾ ಇರೋ ದಾಳಿಗಳೇ. ಯಾಕಂದ್ರೆ ಯುಕ್ರೇನ್ ಬಳಸಿದ್ದ ಬ್ಯಾಲಿಸ್ಟಿಕ್ ಮಿಸೈಲ್ನ ರಷ್ಯಾದ S-400 ಬಹುದೂರದಲ್ಲೇ ಹೊಡೆದು ಹಾಕಿದೆ. ಹಾಗೇನೆ ಯುಕ್ರೇನ್ ಮಿಸೈಲ್ಗಳು ರಷ್ಯಾದ ಏರ್ ಸ್ಪೇಸ್ ನ ಪ್ರವೇಶಿಸ್ತಾ ಇದ್ದಂತೆ S-400 ಆಕ್ಟಿವ್ ಆಗುತ್ತೆ. ಸೊ ಯುಕ್ರೇನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ರಷ್ಯಾದ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಯುಕ್ರೇನ್ನ ಡ್ರೋನ್ಗಳ ವೇವ್ ಮಾತ್ರ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ರಷ್ಯಾದಲ್ಲಿನ ಓಮ್ಸ್ಕ್ ಆಯಿಲ್ ರಿಫೈನರಿ, ಸ್ಲಾವ್ನೆಫ್ಟ್ ಯನೋಸ್ ಆಯಿಲ್ ರಿಫೈನರಿ, ನೋವಾಟಿಕ್ ಉಸ್ತ್ ಲುಗಾ ಸೇರಿದ ಹಾಗೆ 10ಕ್ಕೂ ಹೆಚ್ಚು ಆಯಿಲ್ ರಿಫೈನರಿಗಳ ಮೇಲೆ ದಾಳಿ ಮಾಡಿದೆ. ಓಮ್ಸ್ಕ್ ರಿಫೈನರಿ ಯುಕ್ರೇನ್ ಗಡಿಯಿಂದ 2500 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದು ಅಲ್ಲಿ ಡೀಪ್ ಸ್ಟ್ರೈಕ್ ನ ಕೂಡ ಯುಕ್ರೇನ್ ಮಾಡ್ತಾ ಇದೆ. ರಷ್ಯಾದ ಆಯಿಲ್ ಪ್ರೊಡಕ್ಷನ್ ಅಲ್ಲಿ ವ್ಯತ್ಯಯ ಕಂಡು ಬಂದಿದ್ದು ರಷ್ಯಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕ್ರೈಸಿಸ್ ಶುರುವಾಗಿದೆ ಅಂತ ಪಶ್ಚಿಮದ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆದ್ರೆ ರಷ್ಯಾ ಮಾತ್ರ ಅದೆಲ್ಲ ಏನೂ ಇಲ್ಲ ಅಂತ ಹೇಳ್ಕೊಳ್ತಾ ಇದೆ. ಇನ್ನು ಯುಕ್ರೇನ್ ನಡೆಸಿದ್ದ ದಾಳಿಗೆ ಪ್ರತೀಕಾರವಾಗಿ ರಷ್ಯಾ ಭಾರೀ ಪ್ರಮಾಣದ ದಾಳಿಯನ್ನ ನಡೆಸಿಬಿಟ್ಟಿದೆ. ರಷ್ಯಾ ಮಿಸೈಲ್ ಹಾಗೂ ಡ್ರೋನ್ ದಾಳಿನ ನಡೆಸಿದ್ದು ಯುಕ್ರೇನ್ ರಾಜಧಾನಿ ಕೀವ್ ನಗರದಲ್ಲಿ ವಿಧ್ವಂಸವನ್ನ ಸೃಷ್ಟಿಸಿಬಿಟ್ಟಿದೆ. ಈ ದಾಳಿಲಿ 22 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ರಷ್ಯಾ ಹಾರಿಸಿದ್ದ ಎಲ್ಲಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ತಮ್ಮ ಗುರಿನ ತಲುಪಿರೋದಾಗಿ ಮಾಸ್ಕೋ ಹೇಳ್ಕೊಂಡಿದೆ. ಯುಕ್ರೇನ್ನಲ್ಲಿ ಅಮೆರಿಕ ಹಾಗೂ ನ್ಯಾಟೋ ದೇಶಗಳು ಕೊಟ್ಟಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ಯಾವುದು ಕೂಡ ಅಲ್ಲಿ ಕೆಲಸಕ್ಕೆ ಬಂದಿಲ್ಲ. ಕೀವ್ ರಕ್ಷಣೆಗೆ ಅಮೆರಿಕ ಇನ್ನಷ್ಟು ಪೇಟ್ರಿಯಾಟ್ ಮಿಸೈಲ್ಗಳನ್ನ ಕೊಡ್ಲಿ ಅಂತ ರಷ್ಯಾ ಹೇಳಿದೆ. ಈ ಮೂಲಕ ತಮ್ಮ ಮಿಸೈಲ್ಗಳನ್ನ ತಡೆಯಬಲ್ಲ ಶಕ್ತಿ ಯುಕ್ರೇನ್ಗೆ ಇಲ್ಲ ಅನ್ನೋ ಸಂದೇಶನ ರಷ್ಯಾ ಕೊಡ್ತಾ ಇದೆ. ಗೆಳೆಯರೆ, ಸೋಮವಾರ ರಷ್ಯಾ ಒಟ್ಟು 65 ಮಿಸೈಲ್ಗಳು ಹಾಗೂ 351 ಡ್ರೋನ್ಗಳನ್ನ ಬಳಸಿ ದಾಳಿ ಮಾಡಿದೆ. ಇದರಲ್ಲಿ 29 ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದ್ದು ಅವೆಲ್ಲವೂ ಕೂಡ ತಮ್ಮ ಟಾರ್ಗೆಟ್ ನ ಹಿಟ್ ಮಾಡಿವೆ ಅಂತ ಮಾಸ್ಕೋ ಹೇಳ್ಕೊಂಡಿದೆ. ಈ ವಿಷಯನ ಯುಕ್ರೇನ್ ಕೂಡ ಸ್ಪಷ್ಟಪಡಿಸಿದ್ದು ರಷ್ಯಾ ಜನವಸತಿಗಳ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋ ಆರೋಪನ ಜೆಲೆನ್ಸ್ಕಿ ಮಾಡ್ತಾ ಇದ್ದಾರೆ. ಇಲ್ಲಿ ರಷ್ಯಾದ ಡ್ರೋನ್ ಹಾಗೂ ಕ್ರೂಸ್ ಮಿಸೈಲ್ಗಳನ್ನ ತಡೆಯೋ ನಿಟ್ಟಿನಲ್ಲಿ ಯುಕ್ರೇನ್ ಯಶಸ್ವಿಯಾಗಿದೆ. ಆದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ತಡೆಯುವಲ್ಲಿ ಅವರು ವಿಫಲರಾಗಿದ್ದಾರೆ. ಇನ್ನು ಈಗ ಟರ್ಕಿಯ ಅಂಕಾರದಲ್ಲಿ ನ್ಯಾಟೋ ದೇಶಗಳ ಸಭೆ ನಡೆಯಲಿದ್ದು ಅಲ್ಲಿ ಯುಕ್ರೇನ್ಗೆ ನೆರವು ಕೊಡೋ ಬಗ್ಗೆ ತೀರ್ಮಾನ ಕೈಗೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಯುಕ್ರೇನ್ ನ್ಯಾಟೋ ಮತ್ತು ಅಮೆರಿಕವನ್ನ ಮೆಚ್ಚಿಸೋ ಸಲುವಾಗಿ ರಷ್ಯಾದ ಮೇಲೆ ಹೊಸ ದಾಳಿಗಳನ್ನ ಸಂಘಟಿಸಿದೆ. ಯುಕ್ರೇನ್ ಕಳೆದ ರಾತ್ರಿ 400ಕ್ಕೂ ಅಧಿಕ ಡ್ರೋನ್ಗಳನ್ನ ಮಾಸ್ಕೋದ ಮೇಲೆ ನುಗ್ಗಿಸಿದೆ. ಹಾಗೇನೆ ಬೆಲ್ಗೊರೋಡ್ ಅನ್ನೋ ನಗರದ ಮೇಲೆ ಮಿಸೈಲ್ ದಾಳಿಯನ್ನ ಕೂಡ ಯುಕ್ರೇನ್ ನಡೆಸಿದೆ. ಆದ್ರೆ ಮಾಸ್ಕೋದ ಮೇಲೆ ಯುಕ್ರೇನ್ ನಡೆಸಿರೋ ದಾಳಿಯನ್ನ ಸಂಪೂರ್ಣವಾಗಿ ತಡೆಯುವಲ್ಲಿ ರಷ್ಯಾ ಸಕ್ಸಸ್ ಆಗಿದೆ. ಮಾಸ್ಕೋದ ಮೇಯರ್ ಸೆರ್ಗೆ ಸೊಬ್ಯಾನಿನ್ ಯುಕ್ರೇನ್ ಒಟ್ಟು 430 ಡ್ರೋನ್ಗಳನ್ನ ಮಾಸ್ಕೋ ಕಡೆಗೆ ಹಾರಿಸಿತ್ತು. ಅದರಲ್ಲಿ ಬಹಳಷ್ಟು ಡ್ರೋನ್ಗಳನ್ನ ದೂರದಲ್ಲೇ ರಷ್ಯಾದ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ. ಮಾಸ್ಕೋದ ಹತ್ತಿರಕ್ಕೆ ಬಂದಿದ್ದ 36ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಕೂಡ ನ್ಯೂಟ್ರಲೈಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ರಷ್ಯಾ ಮತ್ತು ಯುಕ್ರೇನ್ಗಳು ಪರಸ್ಪರ ಭಾರೀ ಪ್ರಮಾಣದಲ್ಲಿ ದಾಳಿ ಮಾಡ್ಕೊಳ್ತಾ ಇವೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಗೆಳೆಯರೆ, ಯುಕ್ರೇನ್ ತನ್ನ ರಾಜಧಾನಿಯ ಮೇಲೆ ನಡೆಸಿರೋ ದಾಳಿನ ರಷ್ಯಾ ಸಹಿಸೋದಿಲ್ಲ. ಹೀಗಾಗಿ ಅವರು ಮತ್ತೊಮ್ಮೆ ಭಾರೀ ಪ್ರಮಾಣದ ದಾಳಿ ನಡೆಸೋ ಸಾಧ್ಯತೆ ಇರುತ್ತೆ. ಇಲ್ಲಿ ರಷ್ಯಾದ ಕ್ರೂಸ್ ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಯುಕ್ರೇನ್ ತಡಿತಾ ಇದೆ. ಆದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ತಡೆಯೋ ಶಕ್ತಿಯನ್ನ
ಯುಕ್ರೇನ್ ಹೊಂದಿಲ್ಲ. ಇದೇ ಈಗ ರಷ್ಯಾದ ಪಾಲಿಗೆ ದೊಡ್ಡ ಶಕ್ತಿಯಾಗಬಹುದು. ಯಾಕಂದ್ರೆ ರಷ್ಯಾದ ಬಳಿಯಲ್ಲಿ ಸಾಕಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಅದರಲ್ಲೂ ರಷ್ಯಾದ ಬಳಿ RS-24 ಯಾರ್ಸ್ ಕ್ಷಿಪಣಿ ಇದೆ. ಇದರ ರೇಂಜ್ 12,000 ಕಿಲೋಮೀಟರ್ನಷ್ಟಿದೆ. ಹಾಗೇನೆ RS-28 ಸರ್ಮಾಟ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇದೆ. ಈ ಸರ್ಮಾಟ್ನ ಈಗಾಗಲೇ ರಷ್ಯಾ ಯುಕ್ರೇನ್ ವಿರುದ್ಧ ಬಳಸಿದೆ. ಮುಂದೇನೂ ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಟೋಪೋಲ್ M, R-36M, UR-100, ಅವಾಂಗಾರ್ಡ್, ಬುಲಾವಾ, ಸಿನೇವಾ, ಇಸ್ಕಂದರ್ ಹಾಗೂ ಒರೆಶ್ನಿಕ್ ಸೇರಿದ ಹಾಗೆ ಸಾಕಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ರಷ್ಯಾ ಹೊಂದಿದೆ. ಇಲ್ಲಿ ಯುಕ್ರೇನ್ ತನ್ನ ದಾಳಿನ ಹೆಚ್ಚು ಮಾಡಿರೋದ್ರಿಂದ ರಷ್ಯಾ ಕೂಡ ಈ ದಾಳಿನ ಮತ್ತಷ್ಟು ಹೆಚ್ಚಿಸೋ ಸಾಧ್ಯತೆ ಇದೆ. ಲಭ್ಯ ಇರೋ ಮಾಹಿತಿಗಳ ಪ್ರಕಾರ ರಷ್ಯಾ ಬಳಿಯಲ್ಲಿ 800ರಿಂದ 1000 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇವೆಯಂತೆ. ಇದರಲ್ಲಿ ಒಂದಷ್ಟು ಬಳಸಿದ್ರೂ ಕೂಡ ಯುಕ್ರೇನ್ ತುಂಬಾನೇ ನಷ್ಟಕ್ಕೆ ಗುರಿಯಾಗಬೇಕಾಗತ್ತೆ. ಇನ್ನು ರಷ್ಯಾ ಇರಾನ್ ಡ್ರೋನ್ಗಳನ್ನ ಕೂಡ ಬಳಸಬಹುದು. ಈಗಾಗಲೇ ರಷ್ಯಾಗೆ ಅಗತ್ಯ ಇರುವಷ್ಟು ಡ್ರೋನ್ಗಳನ್ನ ಇರಾನ್ ಕಳುಹಿಸಿಕೊಟ್ಟಿದೆ. ಹಾಗೇನೆ ರಷ್ಯಾದಲ್ಲೇ ಡ್ರೋನ್ ಫ್ಯಾಕ್ಟರಿಯೇ ಸಿದ್ಧ ಆಗಿದೆ. ಹೀಗಾಗಿ ಅಲ್ಲಿ ಶಾಹಿದ್ ಕಾಮಿಕಾಜಿ ಡ್ರೋನ್ಗಳನ್ನ ರಷ್ಯಾ ಬಳಸೋ ಸಾಧ್ಯತೆ ಹೆಚ್ಚಿದೆ. ಇದಲ್ಲದೆ ರಷ್ಯಾ ಯುರೋಪ್ನ ಇನ್ನಷ್ಟು ದೇಶಗಳನ್ನ ಕೂಡ ಯುದ್ಧಕ್ಕೆ ಎಳೆಯೋ ಭೀತಿ ನ್ಯಾಟೋಗಿದೆ. ಹಾಗೇನಾದ್ರೂ ಆದ್ರೆ ಈ ಯುದ್ಧ ಇನ್ನಷ್ಟು ವರ್ಷಗಳ ಕಾಲ ಮುಂದುವರಿಬಹುದಾ ಅನ್ನೋ ಭಯ ಅವರನ್ನ ಕಾಡ್ತಾ ಇದೆ. ಹೀಗಾಗಿನೇ ರಷ್ಯಾದ ಸಂಭಾವ್ಯ ದಾಳಿಯ ಬಗ್ಗೆ ಯುರೋಪ್ನಲ್ಲಿ ಚಿಂತೆ ಶುರುವಾಗಿರೋದು. ಅಲ್ಲ, ಕಳೆದ 4 ವರ್ಷಕ್ಕಿಂತಲೂ ಹೆಚ್ಚು ದಿನಗಳಿಂದ ನಡೀತಾ ಇರೋ ಈ ಸಂಘರ್ಷ ಮುಗಿಯೋದಾದ್ರೂ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಅಂತೂ ಸದ್ಯಕ್ಕೆ ಸಿಗಲ್ಲ. ರಷ್ಯಾ ಮತ್ತಷ್ಟು ಪ್ರದೇಶಗಳನ್ನ ಯುಕ್ರೇನ್ನಿಂದ ಕಿತ್ಕೊಳ್ತಿದೆ. ಈಗಾಗಲೇ ಲುಹಾನ್ಸ್ಕ್, ಡೊನೆಸ್ಕ್ ಹಾಗೂ ಕೆರ್ಸಾನ್ ಪ್ರದೇಶಗಳಲ್ಲಿ ಬಹುಪಾಲನ್ನ ರಷ್ಯಾ ತನ್ನ ವಶಕ್ಕೆ ಪಡ್ಕೊಂಡಿದೆ. ಈಗ ಇನ್ನಷ್ಟು ಅಗ್ರೆಸಿವ್ ಆಗಿ ರಷ್ಯಾ ಮುಂದಡಿಯನ್ನ ಇಟ್ಟಿದೆ. ಇನ್ನು ಈ ಯುದ್ಧನ ನಿಲ್ಲಿಸಬೇಕು ಅನ್ನೋ ಇಚ್ಛೆ ಯುರೋಪ್ ದೇಶಗಳಿಗೆ ಇದ್ದಂತಿಲ್ಲ. ಅಮೆರಿಕದ ಮಾತನ್ನ ಪುತಿನ್ ಕೇಳೋದಿಲ್ಲ. ಹೀಗಾಗಿ ನ್ಯಾಟೋ ದೇಶಗಳು ಹಾಗೂ ಯುರೋಪಿಯನ್ ಯೂನಿಯನ್ ಯುಕ್ರೇನ್ಗೆ ಸಾಕಷ್ಟು ಸಹಾಯವನ್ನ ಮಾಡ್ತಲೇ ಇವೆ. ಇನ್ನು ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿಗೆ ಈ ಯುದ್ಧನ ಇಲ್ಲಿಗೆ ನಿಲ್ಲಿಸಿ ಅದರಿಂದ ಆಗೋ ನಷ್ಟನ ತನ್ನ ತಲೆ ಮೇಲೆ ಕಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈ ಯುದ್ಧ ಮುಂದುವರಿಯೋವರೆಗೂ ಝೆಲೆನ್ಸ್ಕಿ ಅಧಿಕಾರದಲ್ಲಿ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಈ ಯುದ್ಧವನ್ನ ಕೊನೆಗಾಣಿಸೋದಕ್ಕೆ ಸಿದ್ಧ ಇಲ್ಲ. ಈ ಎಲ್ಲಾ ಕಾರಣಗಳ ಜೊತೆಗೆ ಈ ಸಂಘರ್ಷದಲ್ಲಿ ಪಶ್ಚಿಮದ ದೇಶಗಳು ತೆಗೆದುಕೊಳ್ತಾ ಇರೋ ನಿರ್ಧಾರಗಳು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ರನ್ನ ಕೆರಳಿಸ್ತಾ ಇವೆ. ಯುಕ್ರೇನ್ ಇಷ್ಟೊಂದು ಬಲಿಷ್ಠ ಆಗೋದಕ್ಕೆ ಯುರೋಪ್ ಕಾರಣ ಅನ್ನೋ ಆಕ್ರೋಶ ಅವರಲ್ಲಿದೆ. ಹೀಗಾಗಿನೇ ರಷ್ಯಾ ಈ ಯುದ್ಧವನ್ನ ಯುರೋಪ್ಗೂ ಕೂಡ ವಿಸ್ತರಿಸಿ ಬಿಡೋ ಲೆಕ್ಕಾಚಾರದಲ್ಲಿ ಇದ್ದಂತಿದೆ. ಹೀಗಾಗಿನೇ ಪೋಲೆಂಡ್ ಮೇಲೆ ದಾಳಿ ಮಾಡೋ ಬಗ್ಗೆ ರಷ್ಯಾ ಯೋಚಿಸ್ತಾ ಇದೆ. ಬೆಲರೂಸ್ನ ಮುಂದೆ ಬಿಟ್ಟು ಆಟ ಕಟ್ಟೋದಕ್ಕೆ ಪುತಿನ್ ಸಿದ್ಧ ಆಗ್ತಾ ಇದ್ದಾರೆ. ಇದು ಯುರೋಪ್ನಲ್ಲಿ ಭಯಾನ ಉಂಟು ಮಾಡಿದ್ದು, ಯುದ್ಧ ಬೇರೆಯವರ ಬಾಗಿಲಲ್ಲಿ ನಡೆದ್ರೆ ಓಕೆ, ಆದ್ರೆ ನಮ್ಮನೆಗ್ ಬಂದ್ಬಿಟ್ರೆ ಅನ್ನೋ ನಿಟ್ಟಿನಲ್ಲಿ ಯುರೋಪ್ ಕೂಡ ಯೋಚಿಸ್ತಾ ಇದೆ. ಈ ಎಲ್ಲಾ ಕಾರಣದಿಂದ ಈ ಸಂಘರ್ಷ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಒಂದ್ ವೇಳೆ ಇಲ್ಲೇನಾದ್ರೂ ಯುದ್ಧ ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ವ್ಲಾಡಿಮಿರ್ ಪುತಿನ್ ಮನಸ್ಸು ಮಾಡಬೇಕು. ಆಗಷ್ಟೇ ಈ ಯುದ್ಧಕ್ಕೊಂದು ಇತಿಶ್ರೀ ಬೀಳೋದು. ಇಲ್ಲದೆ ಹೋದ್ರೆ ಈ ಯುದ್ಧ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಈಗ ನಡೆಯಲಿರೋ ನ್ಯಾಟೋ ಕೂಟದ ಸಭೆಯಲ್ಲಿ ಆಗೋ ನಿರ್ಣಯಗಳು ಕೂಡ ಈ ಯುದ್ಧದ ದಿಕ್ಕನ್ನ ಬದಲಿಸೋ ಸಾಧ್ಯತೆ ಇದೆ. ಒಂದ್ ವೇಳೆ ಯುಕ್ರೇನ್ನ ಒಂಟಿ ಮಾಡಿ ಅವರಿಗೆ ಮಾಡ್ತಿರೋ ಸಹಾಯವನ್ನ ನಿಲ್ಲಿಸಿದ್ರೆ ಆಗ ಯುಕ್ರೇನ್ ತನ್ನ ಅಗ್ರೆಷನ್ನ ಕಡಿಮೆ ಮಾಡಬಹುದು. ಹಾಗೇನೆ ಇನ್ನಷ್ಟು ನೆರವು ಕೊಟ್ಟಿದ್ದೇ ಆದಲ್ಲಿ ಈ ಯುದ್ಧ ಮತ್ತಷ್ಟು ತೀವ್ರವಾಗಬಹುದು. ಆದ್ರೆ ಇಲ್ಲಿ ಯಾವ ನಿರ್ಧಾರ ಹೊರಬರುತ್ತೆ ಅನ್ನೋದೇ ಸದ್ಯಕ್ಕಿರೋ ಯಕ್ಷ ಪ್ರಶ್ನೆ. ಇದು ಗೆಳೆಯರೇ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಇನ್ನಷ್ಟು ತೀವ್ರ ಆಗ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.